ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಪಾಕಿಸ್ತಾನ ಇರಲಾರದೆ ಇರುವೆ ಬಿಟ್ಕೊಂಡಿದೆ. ಅಮೆರಿಕ ತನ್ನ ಜೊತೆ ಇದೆ ಅನ್ನುವ ಅಹಂಕಾರದಿಂದ ಸುತ್ತಮುತ್ತಲಿರುವವರನ್ನೆಲ್ಲ ಎದುರು ಹಾಕೊಂಡಿದೆ. ಅಫ್ಘಾನಿಸ್ತಾನದ ಮೇಲೆ ವಾಯು ದಾಳಿ ಮಾಡಿದ ಬಗ್ಗೆ ನಿಮಗೆ ಗೊತ್ತಿರಬಹುದು. ಪಾಕಿಸ್ತಾನ ತನ್ನ ನೆಲದ ಮೇಲೆ ದಾಳಿ ಮಾಡ್ತಾ ಇದ್ದಂತೆ ಅಫ್ಘಾನಿಸ್ತಾನ ಭಾರತವನ್ನ ಕ್ಲೋಸ್ ಫ್ರೆಂಡ್ ಅಂತ ಕರೆದು ಬಿಟ್ಟಿದೆ. ಈ ಮೂಲಕ ಪಾಕಿಸ್ತಾನಕ್ಕೆ ತಾಲಿಬಾನಿಗಳು ನೇರವಾಗಿ ಎಚ್ಚರಿಕೆ ಕೊಟ್ಟು ಬಿಟ್ಟಿದ್ದಾರೆ. ಇಂಟ್ರೆಸ್ಟಿಂಗ್ ಸಂಗತಿ ಅಂದರೆ ಈಗ ಪಾಕಿಸ್ತಾನ ಸುತ್ತಮುತ್ತಲೂ ಶತ್ರುಗಳನ್ನೇ ಸೃಷ್ಟಿ ಮಾಡಿಕೊಂಡಿದೆ. ಒಂದು ಕಡೆಯಲ್ಲಿ ಅಫ್ಘಾನಿಸ್ತಾನ, ಮತ್ತೊಂದು ಕಡೆಯಲ್ಲಿ ಬಲೂಚಿಸ್ತಾನ, ಇನ್ನೊಂದು ಕಡೆಯಲ್ಲಿ ಭಾರತ, ಮತ್ತೊಂದು ತುದಿಯಲ್ಲಿ ಖೈಬರ್ ಪ್ರಾಂತ್ಯ. ಹೀಗೆ 4 ದಿಕ್ಕಿನಲ್ಲೂ ಪಾಕಿಸ್ತಾನ ವಿರುದ್ಧ ಶತ್ರುಗಳು ಹುಟ್ಕೊಂಡಿದ್ದಾರೆ. ಇಲ್ಲಿವರೆಗೆ ಬೇರೆ ದೇಶಗಳಿಗೆ ತೊಂದರೆ ಕೊಟ್ಟು ಅಟ್ಟಹಾಸ ಮಾಡ್ತಾ ಇದ್ದ ಪಾಕಿಸ್ತಾನ ಈಗ ತಾನು ತೋಡಿದ ಗುಂಡಿಗೆ ತಾನೇ ಬೀಳ್ತಾ ಇದೆ. ಈಗ ಯಾವ ಕಡೆ ಮುಖ ಮಾಡಿದ್ರೂ ಬರೀ ಶತ್ರುಗಳೇ ಇದ್ದಾರೆ. ಈ 4 ಶತ್ರುಗಳಲ್ಲಿ ಯಾವುದಾದ್ರೂ ಒಂದು ಕಡೆಯಾದರೂ ಗೆಲ್ಲಬಹುದು ಅಂತ ಪಾಕಿಸ್ತಾನ ಅಂದುಕೊಂಡ್ರೆ ಅದು ಕೂಡ ಸಾಧ್ಯವಿಲ್ಲ. ಹೀಗಾಗಿ ಪಾಕಿಸ್ತಾನ ಶತ್ರುಗಳ ಸುಳಿಗೆ ಸಿಲುಕಿ ಅಪ್ಪಚ್ಚಿ ಆಗುವ ಕಾಲ ತುಂಬಾನೇ ಹತ್ತಿರವಾಗ್ತಾ ಇದೆ. ಹೀಗೆ ಪಾಕಿಸ್ತಾನದ ಪರಿಸ್ಥಿತಿ ಸಂಕಷ್ಟದಲ್ಲಿದ್ದರೆ ಅತ್ತ ಅಮೆರಿಕ ಕೂಡ ಪಾಕಿಸ್ತಾನಕ್ಕೆ ಕೈ ಕೊಡುವ ಲಕ್ಷಣಗಳು ಕಾಣಿಸ್ತಾ ಇದೆ. ಸ್ನೇಹಿತರೆ, ಇತ್ತೀಚೆಗೆ ಒಂದು ಸುದ್ದಿ ಭಾರಿ ವೈರಲ್ ಆಗಿತ್ತು. ಅಮೆರಿಕ ತನ್ನ ಬಳಿ ಇರುವ ಅತ್ಯಾಧುನಿಕ ಆಮ್ರಾಮ್ ಅನ್ನುವ ಮಿಸೈಲ್ ಅನ್ನ ಪಾಕಿಸ್ತಾನಕ್ಕೆ ಕೊಡುತ್ತೆ. ಅಷ್ಟೇ ಅಲ್ಲ, ಅತ್ಯಾಧುನಿಕ ಫೈಟರ್ ಜೆಟ್ಗಳನ್ನ ಕೂಡ ಪಾಕಿಸ್ತಾನಕ್ಕೆ ಕೊಡುತ್ತೆ ಅನ್ನುವ ಸುದ್ದಿ ವೈರಲ್ ಆಗಿತ್ತು. ಪಾಕಿಸ್ತಾನ ಇದೇ ಸುದ್ದಿಯನ್ನ ಇಟ್ಕೊಂಡು ಅಹಂಕಾರದಿಂದ ಮೆರೆದಾಡುತ್ತಿತ್ತು. ಆದರೆ ಈಗ ಇದೊಂದು ಫೇಕ್ ಸುದ್ದಿ ಅನ್ನುವುದು ಗೊತ್ತಾಗಿದೆ. ಹೀಗೆ ಪಾಕಿಸ್ತಾನಕ್ಕೆ ಪೆಟ್ಟಿನ ಮೇಲೆ ಪೆಟ್ಟು ಬೀಳ್ತಾ ಇದೆ. ಅಷ್ಟಕ್ಕೂ ಅಮೆರಿಕ ಪಾಕಿಸ್ತಾನದಿಂದ ದೂರ ಸರಿಯೋದಕ್ಕೆ ಶುರು ಮಾಡ್ತಾ ಶತ್ರುಗಳ ಚಕ್ರವ್ಯೂಹದಲ್ಲಿ ಸಿಲುಕಿರುವ ಪಾಕಿಸ್ತಾನದ ಸದ್ಯದ ಸ್ಥಿತಿ ಹೇಗಿದೆ? 4 ದಿಕ್ಕುಗಳಲ್ಲೂ ಶತ್ರುಗಳ ಆರ್ಭಟ ಶುರುವಾದರೆ ಪಾಕಿಸ್ತಾನದ ಮುಂದಿನ ಕತೆ ಏನು? ಎಲ್ಲವನ್ನ ತೋರಿಸ್ತೀವಿ ನೋಡಿ. ಕೆಲವೊಮ್ಮೆ ನಾವು ಯಾರೋ ನಮ್ಮ ಜೊತೆ ಇದ್ದಾರೆ ಅನ್ನುವ ಕಾರಣಕ್ಕಾಗಿ ಎಲ್ಲರನ್ನ ಎದುರು ಹಾಕೊಂಡು ಬಿಡ್ತೇವೆ. ಮುಂದೆ ಅದು ನಮಗೆ ಮುಳುವಾಗುತ್ತೆ. ಈಗ ಪಾಕಿಸ್ತಾನದ ಪರಿಸ್ಥಿತಿ ಕೂಡ ಹಾಗೆ ಆಗಿದೆ. ಭಾರತದ ಜೊತೆ ಹತ್ತಿರವಾಗ್ತಾ ಇದ್ದಾರೆ ಅನ್ನುವ ಕಾರಣಕ್ಕಾಗಿ ತಾಲಿಬಾನಿಗಳ ನಾಡಿಗೆ ಪಾಕಿಸ್ತಾನ ವಾಯುದಾಳಿ ಮಾಡಿತ್ತು. ಪಾಕಿಸ್ತಾನದ ಈ ಕುತಂತ್ರಿ ಬುದ್ಧಿಗೆ ಅಫ್ಘಾನಿಸ್ತಾನ ಕೆರಳಿ ಕೆಂಡವಾಗಿದೆ. ಇಲ್ಲಿವರೆಗಿದ್ದು ಒಂದು ಲೆಕ್ಕ, ಇನ್ಮುಂದೆ ಬೇರೆನೇ ಲೆಕ್ಕ ಇದೆ ಅಂತ ಅಫ್ಘಾನ್ ಗರ್ಜನೆ ಮಾಡಿದೆ. ಮತ್ತೊಂದು ಕಡೆ ಭಾರತ ಅಫ್ಘಾನಿಸ್ತಾನಕ್ಕೆ ತುಂಬಾನೇ ಕ್ಲೋಸ್ ಆಗ್ತಾ ಇದೆ. ಎಲ್ಲಿವರೆಗೆ ಅಂದರೆ ಅಫ್ಘಾನಿಸ್ತಾನದಲ್ಲಿ ತನ್ನ ರಾಯಭಾರಿ ಕಚೇರಿಯನ್ನ ಸ್ಥಾಪನೆ ಮಾಡೋದಕ್ಕೆ ಭಾರತ ರೆಡಿಯಾಗಿದೆ. ಅಲ್ಲಿಗೆ ಭಾರತ ಹಾಗೂ ಅಫ್ಘಾನಿಸ್ತಾನ ನಡುವಿನ ಸಂಬಂಧ ಮತ್ತಷ್ಟು ಗಟ್ಟಿಯಾಗುತ್ತೆ. ಭಾರತ ಹಾಗೂ ಅಫ್ಘಾನಿಸ್ತಾನ ನಡುವಿನ ಸಂಬಂಧ ಗಟ್ಟಿಯಾದರೆ ಪಾಕಿಸ್ತಾನಕ್ಕೆ ಅಪಾಯ ಕಟ್ಟಿಟ್ಟ ಬುತ್ತಿ. ಒಂದು ಕಡೆಯಲ್ಲಿ ಭಾರತ ಇದೆ, ಮತ್ತೊಂದು ತುದಿಯಲ್ಲಿ ಅಫ್ಘಾನಿಸ್ತಾನ ಇದೆ. ಅಲ್ಲಿಗೆ ಪಾಕಿಸ್ತಾನಕ್ಕೆ 2 ದಿಕ್ಕಿನಲ್ಲಿ 2 ಶತ್ರುಗಳು ಹುಟ್ಕೊಂಡು ಬಿಟ್ರು. ಇದು ಹೊರಗಿನ ಶತ್ರುಗಳಾದರೆ ದೇಶದೊಳಗೆ ಕೂಡ ಪಾಕಿಸ್ತಾನಕ್ಕೆ ಶತ್ರುಗಳಿದ್ದಾರೆ. ಒಂದು ಜಗತ್ತಿಗೆ ಗೊತ್ತಿರುವ ಶತ್ರು ಬಲೂಚಿಸ್ತಾನ. ಬಲೂಚಿಸ್ತಾನ ಪಾಕಿಸ್ತಾನದ ವಿರುದ್ಧ ಯಾವ ಮಟ್ಟಿಗೆ ಹೋರಾಟ ಮಾಡ್ತಾ ಇದೆ ಅನ್ನೋದು ನಿಮಗೆ ಗೊತ್ತಿರಬಹುದು. ಅದರಲ್ಲೂ ಇತ್ತೀಚೆಗಂತೂ ಬಲೂಚಿಗಳು ಪಾಕ್ ಸೈನಿಕರ ರುಂಡ ಚೆಂಡಾಡ್ತಾ ಇದ್ದಾರೆ. ಪಾಕಿಸ್ತಾನದ ವಿರುದ್ಧ ಬಹಿರಂಗವಾಗಿಯೇ ಹೋರಾಟ ಮಾಡ್ತಾ ಇರುವ ಬಲೂಚಿಗಳು ಪ್ರತ್ಯೇಕ ದೇಶದ ಬೇಡಿಕೆ ಇಡ್ತಾ ಇದ್ದಾರೆ. ಮತ್ತೊಂದು ದಿಕ್ಕಿನಲ್ಲಿ ಖೈಬರ್ ಪ್ರಾಂತ್ಯ ಕೂಡ ಪಾಕಿಸ್ತಾನದ ವಿರುದ್ಧ ತಿರುಗಿ ಬಿದ್ದಿದೆ. ಇದು TTP ಅನ್ನುವ ಉಗ್ರ ಸಂಘಟನೆಯ ಹೆಡ್ ಕ್ವಾರ್ಟರ್. ಈ ಉಗ್ರ ಸಂಘಟನೆ ಪಾಕ್ ಸರ್ಕಾರದ ವಿರುದ್ಧ ದೊಡ್ಡ ಮಟ್ಟದ ಪ್ರತಿರೋಧ ವ್ಯಕ್ತಪಡಿಸ್ತಾ ಇದೆ. ನಿಮ್ಗೆ ಗೊತ್ತಿರಲಿ, ಇದೊಂದು ತಾಲಿಬಾನಿಗಳ ಅಂಗಸಂಸ್ಥೆ. ಈ ಉಗ್ರ ಸಂಘಟನೆಗೆ ತಾಲಿಬಾನ್ ಸರ್ಕಾರದ ಬೆಂಬಲ ಕೂಡ ಇದೆ ಅನ್ನುವ ಕಾರಣಕ್ಕಾಗಿ ಪಾಕಿಸ್ತಾನ ಅಫ್ಘಾನಿಸ್ತಾನದ ರಾಜಧಾನಿ ಮೇಲೆ ದಾಳಿ ಮಾಡಿರೋದು. ಹೀಗೆ ಪಾಕಿಸ್ತಾನದ 4 ಮೂಲೆಯಲ್ಲೂ ಶತ್ರುಗಳೇ ತುಂಬಿದ್ದಾರೆ. ಈ 4 ಶತ್ರುಗಳ ನಡುವೆ ಸಿಲುಕಿರುವ ಪಾಕಿಸ್ತಾನ ಅಪ್ಪಚ್ಚಿ ಆಗುವ ಸಾಧ್ಯತೆ ದಟ್ಟವಾಗ್ತಾ ಇದೆ. ಹಾಗಂತ ಇಲ್ಲಿ ಪಾಕಿಸ್ತಾನಕ್ಕೆ ಶತ್ರುಗಳು ಹುಟ್ಟಿಕೊಂಡಿದ್ದಲ್ಲ, ಬದಲಾಗಿ ಪಾಕಿಸ್ತಾನವೇ ಶತ್ರುಗಳನ್ನ ಸೃಷ್ಟಿಸಿಕೊಂಡಿದ್ದು. ನಿಮಗೆಲ್ಲ ಗೊತ್ತಿರುವ ಹಾಗೆ ಹಿಂದೆ ಚೀನಾದ ಬಾಲ ಹಿಡಿದುಕೊಂಡಿತ್ತು. ಚೀನಾ ಹೇಳಿದಂತೆ ಕೇಳ್ತಾ ಇತ್ತು. ಮತ್ತೊಂದು ಕಡೆ ಚೀನಾ ಕೂಡ ಪಾಕಿಸ್ತಾನವನ್ನ ತನಗೆ ಬೇಕಾದ ಹಾಗೆ ಬಳಸಿಕೊಂಡು ಪಾಕಿಸ್ತಾನದಲ್ಲಿ ಅಭಿವೃದ್ಧಿ ಕೆಲಸಗಳನ್ನ ಕೂಡ ಮಾಡ್ತಾ ಇತ್ತು. ಪಾಕಿಸ್ತಾನಕ್ಕೆ ಸಾಲ ಕೂಡ ಕೊಡ್ತಾ ಇತ್ತು. ಆದರೆ ಯಾವಾಗ ಚೀನಾಗೆ ಪಾಕಿಸ್ತಾನದಿಂದ ಯಾವುದೇ ಪ್ರಯೋಜನ ಇಲ್ಲ ಅನ್ನೋದು ಗೊತ್ತಾಯ್ತು, ಅಲ್ಲಿಂದ ಪಾಕಿಸ್ತಾನದಿಂದ ದೂರ ಸರಿಯೋದಕ್ಕೆ ಶುರು ಮಾಡುತ್ತೆ. ಚೀನಾ ದೂರ ಹೋದ ಮೇಲೆ ಪಾಕಿಸ್ತಾನದ ಪರಿಸ್ಥಿತಿ ಹದಗೆಡುತ್ತಾ ಬರುತ್ತೆ. ಆರ್ಥಿಕ ಪರಿಸ್ಥಿತಿ ಪಾತಾಳಕ್ಕೆ ಕುಸಿಯುತ್ತಾ ಬರುತ್ತೆ. ಇಂತಹ ಸಂದರ್ಭದಲ್ಲಿ ಪಾಕಿಸ್ತಾನಕ್ಕೆ ಯಾರಾದರೂ ಸಾಲ ಕೊಡುವವರು ಬೇಕಿತ್ತು. ಆಗ ಯಾರು ದಿಕ್ಕು ಅಂತ ನೋಡ್ತಾ ಇದ್ದಾಗ ಅಮೆರಿಕದ ಹುಚ್ಚು ಅಧ್ಯಕ್ಷ ಟ್ರಂಪ್ ಕಣ್ಣಿಗೆ ಬೀಳ್ತಾರೆ. ಟ್ರಂಪ್ಗೆ ಬಕೆಟ್ ಹಿಡಿದು ತಲೆಕೆಟ್ಟ ಅಧ್ಯಕ್ಷನಿಗೆ ಇಲ್ಲ ಸಲ್ಲದ ಆಸೆಗಳನ್ನು ತುಂಬಿಸಿ
ನೊಬೆಲ್ ಪ್ರಶಸ್ತಿಗೆ ನಾಮಿನೇಟ್ ಮಾಡಿ ಅಮೆರಿಕದ ನೆರವು ಪಡೆದುಕೊಳ್ಳುತ್ತೆ ಪಾಕಿಸ್ತಾನ. ಯಾವಾಗ ಅಮೆರಿಕ ಪಾಕಿಸ್ತಾನದ ಹತ್ತಿರಕ್ಕೆ ಬರುತ್ತೋ ಅಲ್ಲಿಂದ ಪಾಕಿಸ್ತಾನಕ್ಕೆ ಅಹಂಕಾರ ಕೂಡ ಹೆಚ್ಚಾಗುತ್ತೆ. ಇದೇ ಅಹಂಕಾರದಿಂದ ಪಾಕಿಸ್ತಾನ ಶತ್ರುಗಳನ್ನ ಸೃಷ್ಟಿ ಮಾಡಿಕೊಂಡಿದ್ದು. ಸ್ನೇಹಿತರೆ, ಇಲ್ಲಿ ಮತ್ತೊಂದು ವಿಚಾರವನ್ನ ಅರ್ಥ ಮಾಡಿಕೊಳ್ಬೇಕು. ಯಾವಾಗ ಅಮೆರಿಕ ಪಾಕಿಸ್ತಾನದ ಜೊತೆ ಬಂದು ಬಿಡ್ತೋ ಆಗ ಚೀನಾ ಕೂಡ ಭಾರತಕ್ಕೆ ಹತ್ತಿರವಾಗ್ತಾ ಹೋಯ್ತು. ಪಾಕಿಸ್ತಾನದ ಜೊತೆ ಇದ್ರೆ ಏನೇನು ಪ್ರಯೋಜನ ಇಲ್ಲ, ಆದರೆ ಭಾರತದ ಜೊತೆ ಇದ್ರೆ ದೊಡ್ಡ ಮಾರ್ಕೆಟ್ ಸಿಗುತ್ತೆ ಅನ್ನೋದು ಚೀನಾಗೆ ಕೂಡ ಗೊತ್ತಾಗುತ್ತೆ. ಮತ್ತೊಂದು ಕಡೆ ಚೀನಾಗೆ ಪಾಕಿಸ್ತಾನದ ಮೇಲೆ ಕೋಪ ಕೂಡ ಇದೆ. ಇಲ್ಲಿವರೆಗೆ ತನ್ನಿಂದ ಎಲ್ಲಾ ಲಾಭವನ್ನ ಪಡೆದುಕೊಂಡ ಪಾಕಿಸ್ತಾನ ಅಮೆರಿಕ ಬಂದ ಕೂಡಲೇ ಊಸರವಳ್ಳಿ ರೀತಿ ಬಣ್ಣ ಬದಲಾವಣೆ ಮಾಡಿದೆ ಅನ್ನುವ ಕೋಪ ಚೀನಾಗೆ ಇದೆ. ಹೀಗೆ ಸುತ್ತಲೂ ಪಾಕಿಸ್ತಾನಕ್ಕೆ ಶತ್ರುಗಳು ಬಿಟ್ಟರೆ ಸ್ನೇಹಿತ ದೇಶ ಅನ್ನುವ ದೇಶವೇ ಇಲ್ಲ. ಅಮೆರಿಕ ಯಾವಾಗ ಕೈ ಕೊಡುತ್ತೆ ಅನ್ನೋದನ್ನ ಹೇಳೋದಕ್ಕೆ ಸಾಧ್ಯವಿಲ್ಲ. ಒಂದು ವೇಳೆ ಅಮೆರಿಕ ಕೈ ಕೊಟ್ಟು ಬಿಟ್ರೆ ಪಾಕಿಸ್ತಾನ ಸರ್ವನಾಶವಾದಂತೆಯೇ ಅರ್ಥ. ಇನ್ನು ಒಳಗಿನ ಶತ್ರುಗಳ ಬಗ್ಗೆ ನೋಡೋದಾದ್ರೆ ಬಲೂಚಿಸ್ತಾನದ ಹೋರಾಟದ ಕತೆ ನಿಮಗೆಲ್ಲ ಗೊತ್ತಿರಬಹುದು. ಅದರಲ್ಲೂ ಕಳೆದ 2 ವರ್ಷಗಳಿಂದ ಬಲೂಚಿಗಳು ಉಗ್ರ ರೀತಿಯಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ. ಈ ಹೋರಾಟ ಈಗ ತಾರ್ಕಿಕ ಅಂತ್ಯವನ್ನ ತಲುಪುವ ಹಂತಕ್ಕೆ ಬಂದು ನಿಂತಿದೆ. ಮತ್ತೊಂದು ಕಡೆಯಲ್ಲಿ ಖೈಬರ್ ಪ್ರಾಂತ್ಯದ ಜನ ಕೂಡ ಪಾಕಿಸ್ತಾನ ಸರ್ಕಾರದ ವಿರುದ್ಧ ಇದ್ದಾರೆ. ಪಾಕಿಸ್ತಾನ ಮಲತಾಯಿ ಧೋರಣೆ ಮಾಡುತ್ತೆ, ನಮಗೆ ಸರಿಯಾದ ಅನುದಾನ ಕೊಡೋದಿಲ್ಲ, ನಮ್ಮ ಸಂಪನ್ಮೂಲಗಳನ್ನು ಮಾತ್ರ ಬಳಕೆ ಮಾಡ್ತಾರೆ, ಆದರೆ ನಮ್ಮ ಪ್ರದೇಶವನ್ನ ಅಭಿವೃದ್ಧಿ ಮಾಡೋದಿಲ್ಲ ಅಂತ ಖೈಬರ್ ಪ್ರಾಂತ್ಯದ ಜನ ಪಾಕಿಸ್ತಾನ ಸರ್ಕಾರದ ವಿರುದ್ಧ ಆಗಾಗ ಹೋರಾಟ ಮಾಡ್ತಾನೆ ಇರ್ತಾರೆ. ಇದರ ಜೊತೆಗೆ ಟಿಟಿಪಿ ಅನ್ನುವ ಉಗ್ರ ಸಂಘಟನೆ ಕೂಡ ಇದೇ ಪ್ರದೇಶವನ್ನ ತನ್ನ ನೆಲೆಯನ್ನಾಗಿಸಿಕೊಂಡು ಪಾಕಿಸ್ತಾನದ ಕೆಲವು ಭಾಗಗಳಲ್ಲಿ ಉಗ್ರ ಚಟುವಟಿಕೆಗಳನ್ನ ಮಾಡ್ತಾ ಇದೆ. ಹೀಗೆ ಪಾಕಿಸ್ತಾನಕ್ಕೆ ಎಲ್ಲಿ ನೋಡಿದ್ರೂ ಬರೀ ಶತ್ರುಗಳೇ ಇದ್ದಾರೆ. ಹೀಗೆ ಸಂಕಷ್ಟದ ಸ್ಥಿತಿಯಲ್ಲಿರುವ ಪಾಕಿಸ್ತಾನಕ್ಕೆ ಅಮೆರಿಕ ಕೂಡ ಕೈ ಕೊಡುವ ಲಕ್ಷಣಗಳು ಕಾಣಿಸುತ್ತಿದೆ. ಸ್ನೇಹಿತರೆ, ನಾವು ಆರಂಭದಲ್ಲೇ ಹೇಳಿದಂತೆ ಇತ್ತೀಚೆಗೆ ಅದೊಂದು ಸುದ್ದಿ ವೈರಲ್ ಆಗಿತ್ತು. ಅಮೆರಿಕ ತನ್ನ ಬಳಿ ಇರುವ ಅತ್ಯಾಧುನಿಕ ಮಿಸೈಲ್ ಹಾಗೂ ಫೈಟರ್ ಜೆಟ್ಗಳನ್ನು ಪಾಕಿಸ್ತಾನಕ್ಕೆ ಕೊಡ್ತಾ ಇದೆ ಅನ್ನುವ ಸುದ್ದಿ ಅದು. ಹಾಗೆ ನೋಡ್ಲಿಕ್ಕೆ ಹೋದ್ರೆ ಈ ಸುದ್ದಿಯನ್ನ ವೈರಲ್ ಮಾಡಿದ್ದು ಸ್ವತಃ ಪಾಕಿಸ್ತಾನವೇ. ಪಾಕಿಗಳು ಇದೇ ಸುದ್ದಿಯನ್ನ ಇಟ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಕೊಚ್ಕೊಂಡಿದ್ದು. ಇನ್ನು ನಮ್ಮನ್ನ ಎದುರಿಸೋದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ, ನಮ್ಮ ಬಳಿ ಅತ್ಯಾಧುನಿಕ ವೆಪನ್ಗಳಿದೆ, ಅಮೆರಿಕ ನಿರ್ಮಿತ ಉಪಕರಣಗಳು ನಮ್ಮ ಬತ್ತಳಿಕೆಯನ್ನ ಸೇರ್ಪಡೆಗೊಳ್ಳಲಿವೆ, ಭಾರತವಂತೂ ಇನ್ನು ಮುಂದೆ ನಮ್ಮನ್ನ ಟಚ್ ಮಾಡೋದಕ್ಕೆ ಕೂಡ ಸಾಧ್ಯವಿಲ್ಲ ಅಂತ ಪಾಕಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಕೊಚ್ಚಿಕೊಂಡಿದ್ರು. ಹೀಗೆ ಕೊಚ್ಚಿಕೊಂಡಿದ್ದ ಪಾಕಿಸ್ತಾನಕ್ಕೆ ಈಗ ಆಘಾತವಾಗಿದೆ. ಇದೊಂದು ಸುಳ್ಳು ಸುದ್ದಿ ಅಂತ ಸ್ವತಃ ಅಮೆರಿಕವೇ ಸ್ಪಷ್ಟಪಡಿಸಿದೆ. ಅದು ಕೂಡ ಪತ್ರಿಕಾ ಪ್ರಕಟಣೆ ಹೊರಡಿಸಿರುವ ಅಮೆರಿಕ ನಾವು ಯಾವುದೇ ಮಿಸೈಲ್ ಅನ್ನ ಪಾಕಿಸ್ತಾನ ಕೊಡ್ತಾ ಇಲ್ಲ ಅಂತ ಹೇಳಿದೆ. ನಾವಂತೂ ಪಾಕಿಸ್ತಾನಕ್ಕೆ AMRAAM ಮಿಸೈಲ್ ಕೊಡ್ತಾ ಇಲ್ಲ ಅಂತ ಅಮೆರಿಕ ಪತ್ರಿಕಾ ಪ್ರಕಟಣೆಯನ್ನ ಘೋಷಣೆ ಮಾಡಿದೆ. ಇಂಥದೊಂದು ಘೋಷಣೆ ಹೊರಬೀಳ್ತಾ ಇದ್ದಂತೆ ಪಾಕಿಸ್ತಾನದ ಮರ್ಯಾದೆ ಜಾಗತಿಕ ಮಟ್ಟದಲ್ಲಿ ಮೂರ್ಖಾಸಿಗೆ ಹರಾಜಾಗಿದೆ. ಅಮೆರಿಕ ಪಾಕಿಸ್ತಾನವನ್ನ ಚೆನ್ನಾಗಿ ಬಳಸಿಕೊಳ್ಳುತ್ತೆ. ಅದು ಬಿಟ್ಟು ಇನ್ನೂ ಕೂಡ ಅಮೆರಿಕಾಗೆ ಬಕೆಟ್ ಹಿಡಿಯುವ ಪ್ರಯತ್ನವನ್ನ ಪಾಕಿಸ್ತಾನ ಮಾಡ್ತಾನೆ ಇದೆ. ಅಮೆರಿಕ ಕೇವಲ ಸ್ವಾರ್ಥಕ್ಕೋಸ್ಕರ ಪಾಕಿಸ್ತಾನದ ಜೊತೆ ಇದೆ ಬಿಟ್ರೆ ಇಲ್ಲಿ ಬೇರೇನೂ ಇಲ್ಲ. ಅದೇನೇ ಇರಲಿ, ಪಾಕಿಸ್ತಾನ ಅಷ್ಟ ದಿಕ್ಕುಗಳಿಂದಲೂ ದಿಗ್ಬಂಧನಕ್ಕೊಳಗಾಗುವ ಸಮಯ ತುಂಬಾನೇ ಹತ್ತಿರದಲ್ಲಿದೆ. ಶತ್ರುಗಳು ಹೆಣೆದಿರುವ ಚಕ್ರವ್ಯೂಹದಲ್ಲಿ ಪಾಕಿಸ್ತಾನ ಸಂಪೂರ್ಣವಾಗಿ ಸಿಲ್ಕೊಂಡು ಬಿಟ್ಟಿದೆ. ಇದರಿಂದ ಹೊರಬರೋದಕ್ಕೆ ಪಾಕಿಸ್ತಾನಕ್ಕೆ ಸದ್ಯಕ್ಕಂತೂ ಸಾಧ್ಯವಿಲ್ಲ. ಮಾಡಿದ್ದುಣ್ಣೋ ಮಾರಾಯ ಅನ್ನೋದು ಇದಕ್ಕೆ ಅಲ್ವಾ? ಈ ಬಗ್ಗೆ ನಿಮ್ಗೇನನ್ಸುತ್ತೆ? ಕಾಮೆಂಟ್ ಮಾಡಿ.